ಅವ್ರು ಹೊರಗೆ ಇಡ್ತಾ ಇಲ್ಲ, ಬೇಡಪ್ಪ ಏನು ಭಿನ್ನಾಭಿಪ್ರಾಯ ಬಂದಂತ ಹೊರಗೆ ಇಡ್ತಾ ಇಲ್ಲ. ಅವರಲ್ಲಿ ಸಹ ಸಂಘಟನಾ ಚಾತುರ್ಯದ ಅಂತೇಳಿ ಅವ್ರಿಗೆ ಅನಿಸದ. ಅದಕ್ಕೆ ಇನ್ನು ಏನಾಗ್ಬೋದು ಇದು ನಾಳೆ ಗೊತ್ತಾಗುವಂಥ ವಿಷಯ. ಈಗ ನಿಮಗೆ ಹೇಳಿದ್ದೀನಿ, ಇವರು ಎಲ್ಲ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ವಿಶೇಷವಾಗಿ ಈಗಾಗಲೇ ಬೆಳಗಾವಿ ಜಿಲ್ಲೆ ಸಲುವಾಗಿ ನಾವು ಒಂದಿಷ್ಟು ಮಾಡಿದ್ವಿ, ಅದರಲ್ಲ ಒಳ್ಳೆ ಅಭಿಪ್ರಾಯ ಮೂಡಿ ಬರ್ತಾ ಇದ್ದವು. ಅದಕ್ಕೂ ಅದರಲ್ಲೇ ಮುಖ್ಯವಾಗಿ ಇಲ್ಲಿ ನಮ್ಮ ಲಕ್ಷ್ಮಣ ಸವದಿಯವ್ರದ್ದು ಪಟ್ಟಣ ಅವ್ರದ್ದು ಹೆಸರು ಮೇನ್ ಅದಾವ. ಅಶೋಕ್ ಪಟ್ಟಣವ್ರು, ಲಕ್ಷ್ಮಣ ಸವದಿಯವರು ಇಬ್ಬರಿಗೆ ಬೇಕಾದಂಥವ್ರು, ನಮ್ಮ ಶಿವಕುಮಾರ್ ಅವ್ರಿಗೆ ಮತ್ತು ಅದೇ ಕಾಲಕ್ಕೆ ಸಿದ್ದರಾಮಯ್ಯರಿಗೆ ಮತ್ತು ಅವ್ರು ಮಿನಿಸ್ಟರ್ ಮಾಡಿದೆ ಅಂತ ಕರ್ತಂದವರು. ಇನ್ನೊಬ್ಬರು ಅಶೋಕ್ ಪಟ್ಟಣ್ ಅವರು ಅಂತ ಸಿದ್ದರಾಮಯ್ಯ ನೆರಳಿದ್ದಂಗಿದ್ರು. ಅವ್ರಿಗೂ ಸೀನಿಯಾರಿಟಿ ಅದ, ಕೊಡಬೇಕಾದ ಸಮಯ ಅದ, ಕೊಡ್ಬೋದು ಅಂತ ಅನಿಸ್ತದೆ. ಉಳಿದವ್ರ ಬಗ್ಗೆ ನೋಡ್ಬೇಕು ಏನಾಗ್ತದೆ. ನಮ್ಮ ಗಣೇಶ್ ಕಿರಣ್ ಹೆಂಗಿದ್ದಾರೆ, ಟೈಮ್ ಕೊಡ್ಬೋದೇನೋ. ಮಾತ್ರ ಅಲ್ಲಿ ವರ್ಕ್ ಅವ್ರ ತಂದೆಯವರು ಅವ್ರು ವರ್ಕ್ ಮಾಡಿದ್ದಾರೆ ಅವ್ರ ಭಾಗದಲ್ಲೇನೋ, ಅಷ್ಟು ಸತ್ಯ ಅದ. ಅವ್ರಿಗೆ ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ, ಬಟ್ ಅಲ್ಲಿ ಹೆಸರು ಕೇಳಿ ಬರೋದೇನು ಸುಳ್ಳಲ್ಲ. ಇನ್ನುಳಿದವರು ಅನೇಕ ಹೆಸರುಗಳಿದ್ದಾವೆ. ಅವರು ಏನಾಗ್ಬೋದು ಅವರೆಲ್ಲ ನಮ್ಮ ಮಾದೇಶ್ ಕೌಸಲಿಯವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಇವರು ಸಹಿತ ಇವತ್ತು ಕೇಳ್ತಾ ಇದ್ದಾರೆ. 11 ಮಂದಿ ಇಲ್ಲಿ MLAಗಳಿದ್ದಾರೆ. ಮತ್ತು ಇಲ್ಲಂತೂ ಮೋಸ್ಟ್ ಪ್ರಾಬಲಿ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಫಿಕ್ಸ್ ಆಗ್ಬೋದೇನೋ ಅಂತದ. ಬಟ್ ಅವ್ರನ್ನ ಈ ಸಲ ಈಗ ತೊಗೊಳ್ತಾರ ಅನ್ನೋಂಥ ಮಾತು. ಆದರೆ ಈ ಎಲ್ಲ ಲಿಸ್ಟ್ನಲ್ಲಿ ಅವ್ರ ಹೆಸರು ಇಲ್ಲಿ ಕಾಣ್ತಾ ಇಲ್ಲ. ಮೋಸ್ಟ್ ಪ್ರಾಬಲಿ ಬಿಡ್ತಾರೋ ಅಥವಾ ಅವ್ರ ಹೆಸರು ಮತ್ತೆ ಸೇರ್ತದನೋ ನೋಡ್ಬೇಕು. ಅದನ್ನು ಕೆಲವೊಂದೊಂದು ಪತ್ರಿಕೆಗಳು ಎಲ್ಲ ಅವರು DCM ಮಾಡ್ತಾರೆ, ಹಾಗೆ ಹೀಗೆ ಅಂತಾರೆ. ಅದು ಎಷ್ಟು ಮಟ್ಟಿಗೆ ಸರಿ? ಯಾಕಂದರೆ ಹೈಕಮಾಂಡ್ ಎಲ್ಲನೂ ಸೂಕ್ಷ್ಮ ಅಬ್ಸರ್ವ್ ಮಾಡ್ತಾಯಿದೆ. ಅದಕ್ಕೀಗ ಮುಂದಿರುವಂಥ ಗುರಿ 2029ರ ಲೋಕಸಭಾ ಚುನಾವಣೆ, ಅದಕ್ಕಿಂತ ಮೊದಲು ಬರುವ 2027ರ ವಿಧಾನಸಭಾ ಚುನಾವಣೆ. ಅದಕ್ಕಾಗಿ ಜೋರ್ದಾರಾಗಿ ಯಾಕೆ ಇದ್ದ ಸ್ಟೇಟ್ಗಳನ್ನು, ರಾಜ್ಯಗಳನ್ನು ಕಳ್ಕೊಳ್ಳೋ ಮನೋಸ್ಥಿತಿಯಲ್ಲೇ ಇವರಿಲ್ಲ ಅನ್ನೋದಿಲ್ಲಿ ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ